ಬಿಗ್ ಬಾಸ್ ಪ್ರೋಗ್ರಾಮ್ ನೋಡ್ತೀರಾ ಮೇಡಮ್? ನೋಡ್ತೀನಿ. ಇದರಲ್ಲಿ ಯಾರು ನಿಮ್ಮ ನಿಮ್ಮ ಆಯ್ಕೆ ನಮ್ಮ ಆಯ್ಕೆ ಬಂದು ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ಹೋಗಿರತಕ್ಕಂಥ ಹೋರಾಟಗಾರ್ತಿ, ಕನ್ನಡ ಪರ ಒಂದು ರಾಜ್ಯ ಮಹಿಳಾ ಗೌರವಾಧ್ಯಕ್ಷರಾದ ಅಶ್ವಿನಿ ಗೌಡ ಅವರು. ಈ ಬಾರಿ ಕಪ್ ಗೆಲ್ತಾರ ಮೇಡಮ್? ಖಂಡಿತ ಗೆಲ್ತಾರೆ. ಈಗ ನಿನ್ನೆ ಒಂದು ಘಟನೆ ನಡೆಯುತ್ತೆ, ರಘು ಮತ್ತು ಅಶ್ವಿನಿ ಗೌಡರ ಮಧ್ಯದಲ್ಲಿ ಕೆಲವೊಂದು ವಿಚಾರದಲ್ಲಿ ಅವರು ಸ್ವಲ್ಪ ಕೋಪ ಕೊಡ್ತಾರೆ. ನಂತರ 2-3 ದಿನದ ನಿನ್ನೆ 2 ಎಪಿಸೋಡ್ ನೋಡಿದ್ರೆ ಅಲ್ಲಿ ಇನ್ನೂ ಊಟ ಮಾಡ್ತಿಲ್ಲ ಅವರು. ಎಲ್ಲಿ ನನಗೆ ಗೌರವ ಇಲ್ವೋ ಅಲ್ಲಿ ನಾನು ನೀರಲ್ಲ, ನನಗೆ ಬಾಗಲ್ ಓಪನ್ ಮಾಡಿ ಹೋಗ್ತೀನಿ ಅಂತ ಹಠ ಹಿಡಿದು ಕೊಟ್ಟಿದ್ದಾರೆ ಮೇಡಮ್. ಅವ್ರಿಗೆ ಅಶ್ವಿನಿ ಗೌಡ ಅವರಿಗೆ ಏನು ಹೇಳಕ್ಕೆ? ಅಶ್ವಿನಿ ಗೌಡ ಮೇಡಮ್ಗೆ ನಾನು ಏನು ಹೇಳಕ್ ಇಷ್ಟಪಡ್ತೀನಿ ಅಂತಂದ್ರೆ, ಅದು ನೋಡಿ, ಬಿಗ್ ಬಾಸ್ ಅನ್ನೋದು ಒಂದು ಟಾಸ್ಕ್ ಇದಿರೋದು. ಟಾಸ್ಕ್ ಕೊಟ್ಟೆ ಅವ್ರನ್ನ ಒಳಗಡೆ ಕರ್ಕೊಂಡಿರ್ತಾರೆ. ಅಲ್ಲಿ ಅವರಿಗೆ ಯಾವ ರೀತಿ ಟಾಸ್ಕ್ ಹೇಳ್ಕೊಟ್ಟಿರ್ತಾರೋ, ಇಲ್ಲ ಒಬ್ರಿಗೆ ಜೋರ್ ಮಾಡಬೇಕು ಅಂತ ಹೇಳ್ಕೊಟ್ಟಿರ್ತಾರೋ, ಅದು ಅವ್ರ ಕರ್ತವ್ಯ ಮಾಡಿರ್ತಾರೆ. ಹಾಗಂತೇಳಿ ಅವ್ರು ಒಬ್ಬರನ್ನೇ ಇಟ್ಕೊಂಡು ಆ ನಿಟ್ಟಿನಲ್ಲಿ ಮಾತನಾಡೋದು ನಿಜವಾಗ್ಲೂ ತಪ್ಪು. ಹೌದು, ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆಯಲ್ಲಿ ಇರತಕ್ಕಂಥ ಒಂದು ರಾಜ್ಯಾಧ್ಯಕ್ಷರ ಒಂದು ಆದೇಶ ಆಗ್ಲಿ, ಅವರ ಒಂದು ಸ್ಫೂರ್ತಿದಾಯಕ ಮಾತುಗಳೇನಿರ್ತವೆ, ಗೌರವ ಸಿಗಬೇಕು. ನಮಗೆ ಎಲ್ಲಿ ಗೌರವ ಸಿಗುತ್ತೆ ಅಲ್ಲಿ ನಾವು ಇರ್ತೀವಿ. ಅವ್ರಿಗೆ ಅಲ್ಲಿ ಗೌರವ ಸಿಕ್ಕಲ್ಲ ಅಂದ್ಮೇಲೆ ಅವ್ರು ಹೋಗ್ತೀವಿ ಅನ್ನೋದ್ರಲ್ಲಿ ತಪ್ಪೇನಿಲ್ಲ. ತಪ್ಪೇನಿದೆ ಅದರಲ್ಲಿ? ಮೇಡಮ್ ಹಾಸ್ಪಿಟಲ್ ತರ. ಓಕೆ, ನಮಸ್ತೆ.